ಸುವರ್ಣ. Oh, by the way, Samyukta is my late wife. ಬೇಗ ಹೋಗ್ಬಿಟ್ಲು. ಐ ಆಮ್ ಸಾರಿ. ಇರಲಿ ಬಿಡಿ, ತುಂಬ ಹತ್ರದವ್ರ ಜೊತೆ ಮಾತಾಡುವಾಗ ಅವಳ ವಿಷಯ ಬಂದ್ಬಿಡುತ್ತೆ. ನಾನು ನಿಮ್ಗೆ ಯಾವಾಗ ಹತ್ರ ಆದೆ ಅಂತ ಕೇಳಬೇಡಿ. ಏನೋ ನಿಮ್ಮ ಜೊತೆ ಮಾತಾಡ್ತಾ ನನಗೆ ತುಂಬ ಕಂಫರ್ಟಬಲ್ ಅನ್ನಿಸ್ತಾ ಇದೆ. ನಿಮ್ಮಂಥವ್ರ ಜೊತೆ ಮಾತಾಡದೆ ಇನ್ನು ಯಾರ ಹತ್ರ ಇದನ್ನೆಲ್ಲ ಹಂಚ್ಕೊಳ್ಳಿ. ಅದರಲ್ಲಿ ಮ್ಯೂಸಿಕ್ ಸಿಡಿಗಳನ್ನ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಅವೆಲ್ಲ ಸಂಯುಕ್ತ ಇಷ್ಟಪಟ್ಟು ಕೇಳ್ತಿದ್ದಂಥ ಹಾಡುಗಳು. ಕ್ಯಾಸೆಟ್ ಎಲ್ಲ ಹಾಳಾಗಿತ್ತು, ಅದನ್ನೆಲ್ಲ ಸಿಡಿ ಮಾಡಿಸ್ದೆ. ಬಟ್ ಕೇಳೋರು ಯಾರು? ಸಂಯುಕ್ತ ಇದ್ದಾಗ ಈ ಹಾಡು ಕೇಳಿ, ಆ ಹಾಡು ಕೇಳಿ ಅಂತ ಹೇಳ್ತಾ ಇದ್ಲು. ನನಗಂತೂ ಹಾಡು ಕೇಳೋ ಅಭ್ಯಾಸನೇ ಇಲ್ಲ. ಅವಳು ಹೇಳಿದ್ಲು ಅಂತ ಅವಳು ಏನು ಪ್ಲೇ ಮಾಡ್ತಾಳೆ ಕೇಳ್ತಾ ಇದ್ದೆ. ಈಗ ನನ್ನನ್ನು ಕೇಳೋರೇ ಇಲ್ಲ. ಸೊ ಆ ಸಿಡಿ ಎಲ್ಲ ಒಂದು ಕಡೆ ಮೂಲೆಯಲ್ಲಿತ್ತು. ಐ ಥಾಟ್ ಆಫ್ ಶೇರಿಂಗ್ ದೆಮ್ ವಿತ್ ಯು. ಹಾಂ, ನಾನು ಕೂತ್ಕೊಂಡು ಮ್ಯೂಸಿಕ್ ಕೇಳೋದೆಲ್ಲ ಕಮ್ಮಿ ಅಂತ ಯಾಕೆ ಹೇಳಲಿ? ಇಲ್ಲ ಅಂತಲೇ ಹೇಳ್ಬೋದು. ಸೊ ಯು ಡೋಂಟ್ ಲೈಕ್ ಮ್ಯೂಸಿಕ್? ಹಾಗಲ್ಲ, ಇಷ್ಟನೇ. ನಾನೇ ಯಾವ ಕಲೆಕ್ಷನ್ನು ಇಟ್ಕೊಂಡಿಲ್ಲ. ಇಲ್ಲಿ ತನಕ ನನಗೆ ಯಾರೂ ಕೊಟ್ಟಿರಲಿಲ್ಲ. ಮೋಸ್ಟ್ಲಿ ಅದಕ್ಕೆ ನನ್ನ ಹತ್ರ ಯಾವ ಮ್ಯೂಸಿಕ್ಕು ಇಲ್ಲ ಅನಿಸುತ್ತೆ. ಇದೆಲ್ಲ ನಿಮಗೆ ಕೊಡಬೇಕು ಅಂತ ಅನ್ನಿಸ್ತಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸಾವಿತ್ರಿ, ಯು ಕ್ಯಾನ್ ಕಾಲ್ ಮಿ ಶಶಿ. ಅವಾಗಿಂದ ನೋಡ್ತಾ ಇದ್ದೀನಿ, ನನ್ನ ಹೆಸರು ಕರೆಯೋದಕ್ಕೆ ಮುಜುಗರ ಪಟ್ಕೊಳ್ತಾ ಇದ್ದೀರಾ. ಹಾಂ, ಆ್ಯಕ್ಚುಲಿ ನಾನು ಸಚ್ಚಿದಾನಂದವ್ರ ಹತ್ರ ಹೋಗಿದ್ದೆ. ನೋ 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 ಗಾಬರಿ ಆಗಬೇಡಿ. ನಿಮ್ಮ ಬಗ್ಗೆ ಆಗಲಿ, ನಾವು ಮಾತಾಡಿರೋದ್ರ ಬಗ್ಗೆ ಆಗಲಿ ನಾನೇನನ್ನು ಮೆನ್ಷನ್ ಮಾಡಿಲ್ಲ. ಅವರು ನನಗೆ ಶ್ರೀಗಳು ಅಂತ ಮಾತ್ರ ಗೊತ್ತು, ಅಷ್ಟೇ. ಸಾವಿತ್ರಿ, ಯಾಕೆ ಇಷ್ಟು ಹೆದರ್ಕೊಳ್ತಾ ಇದ್ದೀರಾ? ಅದು ನಾನು ಸಚ್ಚಿ ಹತ್ರ ಯಾವತ್ತೂ ಮುಚ್ಚುಮರೆ ಮಾಡಿಲ್ಲ, ಹಾಗಾಗಿ ಒಂಥರ ಆಗ್ತಾ ಇದೆ ಅಷ್ಟೆ. ಯು ಡೋಂಟ್ ವರಿ, ನಾನಿದ್ದೀನಲ್ಲ, ನಾನು ಎಲ್ಲ ನೋಡ್ಕೊಳ್ತೀನಿ. ನಾನು ಹೇಳಿದಾಗೆ ನೀವು ಮಾಡಿದ್ರೆ ಸಾಕು, ಅಷ್ಟೇ. ನಿಮ್ಮನ್ನು ಸಚ್ಚಿದಾನಂದನ್ನು ಸೇರಿಸೋ ಜವಾಬ್ದಾರಿ ನಂದು. ಬಟ್ ನಾನು ಹೇಳಿದ ಹಾಗೆ ನೀವು ಮಾಡಬೇಕು. ಪ್ಲೀಸ್ ಹೇಳಿ. ಸದ್ಯಕ್ಕೆ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಇರೋರು ನೀವೊಬ್ಬರೇ. ಗುಡ್. ಸಚ್ಚಿದಾನಂದರಿಗೆ ನಾನು ಆದಷ್ಟು ಬೇಗ ಒಂದು ಮಠ ಕಟ್ಟಿಸ್ಕೊಡ್ತೇನೆ. ಮಠನ? ಅವನು ಸನ್ಯಾಸಿ ವೇಷ ತೆಗೆದ್ರೆ ಸಾಕು ಅಂತ ನಾನು ಅನ್ಕೋತಾ ಇದ್ದೀನಿ. ನೀವು ನೋಡಿದ್ರೆ ಮಠ ಅಂತ ಇದ್ದೀರಲ್ಲ. ಹೇಗೆ ಟೀಸಿ ಸಾವಿತ್ರಿ, ಮಠ ಸೇರಿದ ಮಾತ್ರಕ್ಕೆ ಪರ್ಮನೆಂಟ್ ಆಗಿ ಅವರು ಮಠದಲ್ಲಿ ಇರಲ್ಲ. ಬದಲಾಗಿ ಆ ಮಠ ನನ್ನ ಸುಪರ್ದಿಗೆ ಬರುತ್ತೆ. ಅವರು ಮಾಡಬೇಕು ಅನ್ಕೊಂಡಿರೋ ಕೆಲಸಗಳನ್ನೆಲ್ಲ ನನ್ನ ಮೂಲಕ ನಾನು ಮಾಡ್ತೇನೆ. ಈ ಸಮಯದಲ್ಲಿ ಅವರು ಸನ್ಯಾಸ ತೊರೆದ್ರು ಯಾರಿಗೂ ತೊಂದರೆ ಆಗಲ್ಲ, ಯಾವ ಜನನೂ ಗಲಾಟೆ ಮಾಡಲ್ಲ. ಯಾಕಂದ್ರೆ ಅವರು ಮಾಡಬೇಕಾದ ಕೆಲಸನೆಲ್ಲ ನಾನು ಮಾಡ್ತಿರ್ತೀನಲ್ಲ. ಆಗ ಯಾವ ಜನನು ಸ್ವಾಮಿಗಳನ್ನ ದೂರಲ್ಲ, ಸ್ವಾಮಿಗಳು ಯಾವ ಕಾಂಟ್ರವರ್ಸಿನಲ್ಲೂ ಸಿಕ್ಕಾಕೊಳ್ಳಲ್ಲ. ಅವ್ರಿಗೆ ಅದೇ ಕೆಲಸದಲ್ಲಿ ಮತ್ತೆ ತೊಡಗಿಸ್ಕೋಬೇಕು ಅಂತ ಅನ್ಸಿದ್ರೆ ನನ್ನ ಜೊತೆ ಕೈ ಜೋಡಿಸ್ಬೋದು. ಹಿ ಕ್ಯಾನ್ ಬಿ ಮೈ ಫ್ರೆಂಡ್. ನನಗೆ ಫ್ರೆಂಡ್ ಆದರೆ, ನನ್ನ ಸರ್ಕಲ್ ಒಳಗಡೆ ಬಂದರೆ ನಾನು ಸಚ್ಚಿದಾನಂದನ್ನ ನಿಮ್ಮಣ್ಣನಿಗೆ ಪರಿಚಯ ಮಾಡಿಸ್ಬೋದು. ನನ್ನ ಫ್ರೆಂಡು ಅಂದರೆ ನಿಮ್ಮಣ್ಣ ಈ ಮದುವೆಗೆ ಒಪ್ಕೊಳ್ತಾರೆ. ಹೇಗಿದೆ ಈ ಪ್ಲಾನ್? ಎಲ್ಲ ಸರಿನೇ, ಆದರೆ ನಿಮ್ಮ ಸರ್ಕಲ್ನಲ್ಲಿರೋಕ್ಕೆ ಸಚ್ಚಿ ಒಪ್ಪಲ್ಲ. ನೀವು ಕಟ್ಸೋ ಮಠದಲ್ಲಿರೋಕ್ಕಂತೂ ಖಂಡಿತ ಒಪ್ಪಲ್ಲ. ನೀವು ಒಪ್ಸಿದ್ರೆ? ನಾನಾ?
ನಾನು ಹೇಗೆ ಒಪ್ಪಿಸ್ಲಿ? ಅವನನ್ನ ಅಷ್ಟು ಸುಲಭಕ್ಕೆ ನನ್ನ ಕೈಲಿ ಒಪ್ಸಕ್ಕಾಗತ್ತೆ ಅಂದರೆ ಇಷ್ಟು ಹೊತ್ತಿಗೆ ನಾನು ಅವನ ಹೆಂಡತಿ ಆಗಿರ್ತಿದ್ದೆ. ಆ ಸಂದರ್ಭನೇ ಬೇರೆ, ಈಗಿನ ಸಂದರ್ಭನೇ ಬೇರೆ. ಹಿಂದೆ ನಿಮ್ಮ ಲೈಫ್ನಲ್ಲಿ ಇಂಥ ಸಿಚುಯೇಷನ್ ಬಂದಿತ್ತ? ಆದರೆ ಈಗ ನೋಡಿ, ಮನೆಯಲ್ಲಿ ನಿಮ್ಮ ಮದುವೆ ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲಿ ನಾನು ಅವ್ರು ಮಾಡ್ಬೇಕು ಅಂದ್ಕೊಂಡಿರೋ ಕೆಲಸನ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಆ ಕಡೆ ಸಚ್ಚಿದಾನಂದ ಅವರು ಸನ್ಯಾಸಿಯಾಗೇ ಇರುವಂಥ ಅನಿವಾರ್ಯತೆ ಏನು? ನೀವು ಅವ್ರಿಗೆ ಮನದಟ್ಟು ಮಾಡಿದ್ರೆ ಥಿಂಗ್ಸ್ ವಿಲ್ ಸ್ಟಾರ್ಟ್ ಫಾಲಿಂಗ್ ಇನ್ ಟು ದ ಪ್ಲೇಸ್. ಪ್ರಯತ್ನ ಮಾಡಿ, ಪ್ರಯತ್ನ ಮಾಡದೆ ಏನೂ ಆಗಲ್ಲ. ಆ್ಯಂಡ್ ರಿಮೆಂಬರ್, ನೀವು ಮಾಡೋ ಎಲ್ಲ ಪ್ರಯತ್ನದಲ್ಲೂ ನಾನು ಇದ್ದೇ ಇರ್ತೇನೆ. ಸರಿ, ಪ್ರಯತ್ನ ಮಾಡ್ತೀನಿ. ಗುಡ್, ವೆರಿ ಗುಡ್. ತೈ ತೈ ತಯ್ಯ ತಾಂ ತಯ್ಯ 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 ತಾಂ ತೈ ತೈ ತಯ್ಯ ತಾಂ ತಯ್ಯ 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 ತಾಂ ತೈ ತೈ ತಯ್ಯ ತಾಂ ತಯ್ಯ 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 ತಾಂ ತೈ ತೈ ತಯ್ಯ ತಾಂ. ಮೇಘ್ನಾ, ಬೆನ್ನು ನೆಟ್ಟಿಗಿಟ್ಕೋಬೇಕು. ಎಷ್ಟೊತ್ತು ಅಂತ ಹಿಂಗೆ ಕಾಲ್ ಕೊಟ್ಟೋದು? ನನ್ನ ಗಂಡ ಕಾಲೇಜಿಂದ ಬರೋ ಟೈಮ್ ಆಗ್ತಾ ಇದೆ. ಇವರೊಬ್ರು ಬೇಗ ಮುಗಿಸ್ತಾನೂ ಇಲ್ಲ. ತಯ್ಯ 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 ತಾಂ ತೈ ತೈ ತಯ್ಯ ತಾಂ ತಯ್ಯ 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 ತಾಂ ತೈ ತೈ ತಯ್ಯ ತಾಂ ತಯ್ಯ 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 ತಾಂ. ಮೇಘ್ನಾ, ನಿಂಗೆ ಕಾನ್ಸಂಟ್ರೇಟ್ ಮಾಡಬೇಕಮ್ಮ. ನೋಡು, ಇವರೆಲ್ಲ ಒಂದೇ ಥರ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವ್ರನ್ನ ನೋಡ್ಕೊಂಡು ಮಾಡು. ಓಕೆ, ನೋ ಪ್ರಾಬ್ಲಮ್, ಜಸ್ಟ್ ಫಾಲೋ ದೆಮ್. ಮಕ್ಕಳ, ಕಂಟಿನ್ಯೂ. ತೈ ತೈ ತಯ್ಯ ತಾಂ ತಯ್ಯ 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 ತಾಂ ತೈ ತೈ ತೈ. ಸಾರಿ, ನನ್ನ ಕಾಲು ತುಂಬ ನೋವ್ತಾ ಇದೆ. ನಾನು ಮನೆಗೆ ಹೋಗ್ಲಾ? ಶುರುನಲ್ಲಿ ಯಾವಾಗಲೂ ಹಾಗೆ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗತ್ತೆ. ನಿಂದು ಫಸ್ಟ್ ಡೇ ಅಲ್ವಾ, ಅದಕ್ಕೆ ಕಾಲು ನೋವು ಅನಿಸ್ತಾ ಇರೋದು. ನೋಡು, ಈ ಪುಟ್ಟ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಡೋಂಟ್ ವರಿ ಮೇಘ್ನಾ, ಕಂಟಿನ್ಯೂ ಮಕ್ಕಳ. ಮಾತಿ ಮುಂದೆ ನೋಡು. ತೈ ತೈ ತಯ್ಯ ತಾಂ ತಯ್ಯ 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 ತಾಂ ತಯ್ಯ 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 ತಾಂ ತೈ. ಹಾ ಟೀಚರ್, ಇವತ್ತು ಕ್ಲಾಸಿಗೆ ಫಸ್ಟ್ ಡೇ ಅಲ್ವಾ, ನೀವು ಬೇಗ ಬಿಡಲ್ವಾ? ನಮ್ಮ ಕಾಲೇಜಲ್ಲಿ ಫಸ್ಟ್ ಡೇ ಯಾವಾಗಲೂ ಬೇಗ ಬಿಡ್ತಾ ಇದ್ರು ಗೊತ್ತಾ? ಮೇಘ್ನಾ, ಕ್ಲಾಸ್ ಇರೋದೇ 2-3 ಗಂಟೆ. ಅದ್ರಲ್ಲಿ ಬೇಗ ಬಿಟ್ಬಿಟ್ರೆ ಕಲಿಯೋದೇನು? ಕಮಾನ್, ಗಮನ ಎಲ್ಲೆಲ್ಲೋ ಹೋಗಕ್ ಬಿಡಬೇಡ. ಮನ್ಸಿಟ್ ಮಾಡು, ಆಗ ನಿಂಗೆ ಖುಷಿ ಆಗತ್ತೆ. ಕಂಟಿನ್ಯೂ. ಸ್ಥಾನಕ ಹರ್ಮಂಡಿ. ತೈ 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 ತಯ್ಯ ತಾಂ ತಯ್ಯ ತಯ್ಯ ತಾಂ ತೈ ತೈ ತಯ್ಯ ತಾಂ ತೈ ತೈ ತಯ್ಯ. ಶ್ಯಾಮ್, ಹಲೋ. ಏನಪ್ಪ ಇದು, ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ? ಸ್ಟುಡಿಯೋಕ್ಕೆ ಹೋಗ್ಲಿಲ್ವಾ? ಇನ್ಮೇಲೆ ನಾನು ಸ್ಟುಡಿಯೋಗೆ ಹೋಗ್ಬಾರ್ದಂತೆ, ಇಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕಂತೆ. ಅಯ್ಯೋ, ಯಾರು ಹಾಗಂತ ಹೇಳಿದ್ದು? ನನ್ನ ಮಗಳು ಹೇಳಿದ್ರಾ? ದಸರಾ ಟೈಮಲ್ಲಿ ಮೈಸೂರಲ್ಲಿ ಶೋ ಇದೆ, ಅದಕ್ಕೆ ನಿಮ್ಮ ಮಗಳು ಹೋಗ್ತಾ ಇದ್ದಾರೆ. ಅದಾದಮೇಲೆ ಬೆಂಗಳೂರಲ್ಲೂ ಒಂದು ಶೋ ಇದೆ, ಅದನ್ನು ನಿಮ್ಮ ಮಗಳು ಆರ್ಗನೈಸ್ ಮಾಡ್ತಿರೋದು. ಅವತ್ತು ನಾನು ಇಟ್ಕೊಂಡು ಚಾಲೆಂಜ್ ಮಾಡಿದ್ರಲ್ಲ, ಅದಕ್ಕೋಸ್ಕರನೇ ಈ ಶೋ ಅರೇಂಜ್ ಮಾಡ್ತಾ ಇದ್ದಾರೆ. ಈ ಶೋನಲ್ಲಿ ನಾನು ಗೆದ್ದರೆ ಅವ್ರ ಚಾಲೆಂಜಲ್ಲಿ ಗೆದ್ದಂಗೆ ಅಂತೆ. ಓಕೆ, ಆಮೇಲೇನು, ದುರ್ಗದ ಬಸ್ ಹತ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಶ್ಯಾಮ್, ಏನು ಹೇಳ್ತಾ ಇದ್ದೀಯ ನೀನು? ನಿಮ್ಮ ಮಗಳು ಏನು ಹೇಳಿದ್ರು ಅದನ್ನೇ ಹೇಳ್ತಾ ಇದ್ದೀನಿ. ನೋನೋ, ಇದಕ್ಕೆ ನಾನು ಒಪ್ಪಲ್ಲ. ನಿನ್ನನ್ನು ನಾನು ಇಲ್ಲಿಂದ ಕಳಿಸಲ್ಲ. ನಾನಿಲ್ಲಿರೋದಕ್ಕೆ ಕಾರಣನೇ ಅವ್ರು ಚಾಲೆಂಜ್ ಮಾಡಿರೋದು. ಇಲ್ಲ ಅಂದಿದ್ರೆ ಯಾವತ್ತೂ ಕಳಿಸ್ಬಿಟ್ಟಿರೋ ನನ್ನ. ಇಲ್ಲ ಶ್ಯಾಮ್, ಅವಳು ಯಾವ ಮೂಡಲ್ಲಿ ಹೇಳಿದಳೋ ಏನೋ, ಅವಳು ಹೇಳಿದನೆಲ್ಲ ನೀನು ಸೀರಿಯಸ್ ಆಗಿ ತಗೋಬೇಡ. ನೀನು ಚಾಲೆಂಜಲ್ಲಿ ಗೆದ್ದು ಕೂಡಲೇ ಅದು ಹೇಗೆ ನೀನನ್ನು ಅವಳು ಕಳಿಸ್ತಾಳೆ?
ನೀನು ಅವಳು ಮ್ಯಾನೇಜರ್ ತಾನೆ, ಮುಂದಕ್ಕೆ ಅವಳ ಜೊತೆ ಕೆಲಸ ಮಾಡ್ಬೇಕಲ್ವಾ? ಅದು ಅಂಕಲ್, ನಾನು ಮ್ಯಾನೇಜರ್ ಆಗಿ ಕೆಲಸ ಮಾಡೋದು ಚಾಲೆಂಜಲ್ಲಿ ಗೆಲ್ಲೋವರೆಗೂ ಮಾತ್ರ. ಆಮೇಲೆ ನಂಗೋರ್ಗೂ ಸಂಬಂಧ ಇರಲ್ವಂತೆ. ವಾಟ್ ನಾನ್ಸೆನ್ಸ್! ಸಂಬಂಧ ಇರಲ್ಲ ಅನ್ನುವಂಥದ್ದು ಏನಾಯ್ತೀಗ? ಇದೆಲ್ಲ ಆಗಲ್ಲ. ನೀನು ನನ್ನ ಮಗಳ ಜೊತೆನೆ ಕೆಲಸ ಮಾಡಬೇಕು, ಅವಳ ಜೊತೆನೆ ಇರಬೇಕು. ಚಾಲೆಂಜ್ ಮುಗಿದ ಕೂಡಲೇ ಹೋಗೋದಂದ್ರೆ ಇದೇನು ಹುಡುಗಾಟನ? ನೋನೋ, ಇದನ್ನೆಲ್ಲ ನಾನು ಒಪ್ಪಲ್ಲ. ಶ್ಯಾಮ್, ನೀನು ಯಾವತ್ತಿನ ಥರ ಇವತ್ತು ಸ್ಟುಡಿಯೋಕ್ಕೆ ಹೋಗು, ಎಲ್ಲ ಕೆಲಸ ನೀನೇ ಮಾಡು. ಅವಳು ಯಾವಾಗಲೂ ಹೀಗೇನೆ, ಇಂಥ ಕೆಲಸ ಮಾಡು, ಅದು ಮಾಡು, ಇದು ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ಹೇಳ್ತಾ ಬರಲ್ಲ. ಅವ್ರವ್ರ ಕೆಲಸನ ಅವರವರೇ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಾಳೆ. ಇವತ್ತು ಆಗಿರೋದು ಅಷ್ಟೇ. ನೀ ಹೊರಡು, ಕಮಾನ್, ಹೊರಡು ಶ್ಯಾಮ್, ಹೋಗು. ನಯನ ಯಾಕೆ ಹಿಂಗಾದ್ಲು ಅಂತ ಅವ್ರ ಅಪ್ಪನ ಹತ್ರ ಹೆಂಗೆ ಹೇಳಿ ನಾನು? ಅವತ್ತು ದ್ವೀಪಕ್ಕೆ ಹೋಗಿದ್ದಾಗ ಐ ಲವ್ ಯು ಅಂತ ಹೇಳಿ ತಪ್ಪು ಮಾಡಿಬಿಟ್ಟೆ. ಇಷ್ಟು ದಿನ ಅವಳನ್ನ ಗೆಲ್ತೀನಿ ಅಂದ್ಕೊಂಡಿದ್ದೆ, ಆದರೆ ಈಗ ಆ ನಂಬಿಕೆ ಬರ್ತಾ ಇಲ್ಲ. ಮೇಘ್ನಾ, ಇದು ತ್ರಿಪತಾಕ ಹಸ್ತ. ತ್ರಿಪತಾಕ ಇದನ್ನ ಆರ್ಮ್ಸ್ ಹತ್ರ ಸ್ಟ್ರೆಚ್ ಮಾಡು. ಅಂಗಶುದ್ಧಿ ಇರಬೇಕು, ಕ್ಲೀನಾಗಿ ಇಟ್ಕೊಬೇಕು. ಬೆನ್ನು ಸ್ಟ್ರೇಟ್ ಇಟ್ಕೋ. ಬೆನ್ನು ನೆಟ್ಟಿಗಿರ್ಬೇಕು ಮೇಘ್ನಾ. ಬಗ್ಗದ್ರೆ ಗ್ರೇಸ್ ಹೊಟ್ಟೋಗುತ್ತೆ. ಈಗ ಕಾಲನ್ನ ವಿ ಶೇಪ್ ಮಾಡ್ಕೊಂಡು ಅರಮಂಡಿ, ಸ್ಟಾರ್ಟ್. ತೈ ತೈ ತೈಯ ತಾಮ್, ತೈ ತೈ ತೈಯ ತಾಮ್. ಯಪ್ಪ ಆಂಜನೇಯ, ಇವ್ರು ಯಾಕೋ ಇವತ್ತು ನನ್ನನ್ನು ಬಿಡೋ ಹಂಗೆ ಕಾಣ್ತಿಲ್ಲ. ಈ ಡ್ಯಾನ್ಸ್ ಕ್ಲಾಸ್ ಸೇರ್ಬಿಟ್ಟು ಕೆಟ್ಟೆ ನಾನು. ಯಪ್ಪ ಆಂಜನೇಯ, ಇವ್ರು ಯಾಕೋ ಇವತ್ತು ನನ್ನನ್ನು ಬಿಡೋ ಹಂಗೆ ಕಾಣ್ತಿಲ್ಲ. ಈ ಡ್ಯಾನ್ಸ್ ಕ್ಲಾಸ್ ಸೇರ್ಬಿಟ್ಟು ಕೆಟ್ಟೆ ನಾನು. ತೈಯ ತಾಮ್. ಮೇಘ್ನಾ, ಇಲ್ಲಿ ನೋಡು, ಏನು ಯೋಚನೆ ಮಾಡ್ತಾ ಇದೀಯಾ? ತೈ ತೈ ತೈಯ ತಾಮ್. ಈಗೇನಾದರೂ ಸುಳ್ಳು ಹೇಳಿ ಎಸ್ಕೇಪ್ ಆದರೆ ಬದುಕ್ತೆ, ಇಲ್ಲಾಂದ್ರೆ ಅಷ್ಟೇ. ಆಮೇಲೆ ತೈ ತೈಯ ತಾಮ್, ತೈ ತೈಯ ತಾಮ್. ನನ್ನ ಅತ್ತೆಗೆ 2 ದಿವಸದಿಂದ ಹುಷಾರೇ ಇಲ್ಲ, ಅದಕ್ಕೆ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ಅಯ್ಯೋ ಹೌದಾ? ಏನಾಗಿದೆ? ಅದೇ ಮಾಮೂಲಿ ಇರುತ್ತಲ್ಲ ಮಂಡಿ ನೋವು. ಪಾಪ ಅವ್ರ ಮಂಡಿ ಎಲ್ಲ ಊದ್ಕೊಂಡ್ಬಿಟ್ಟಿದೆ, ಅವ್ರಿಗೆ ನಡೆಯೋಕ್ಕೂ ಆಗ್ತಿಲ್ಲ. ನಾನಿವತ್ತು ಕ್ಲಾಸಿಗೆ ಹೋಗಲ್ಲ, ಮುಂದಿನ ವಾರದಿಂದ ಹೋಗ್ತೀನಿ ಅಂತ ಹೇಳಿದ್ರು. ಇಲ್ಲ ಹೋಗು ಅಂತ ಬಲವಂತ ಮಾಡಿ ಕಳಿಸ್ಬಿಟ್ರು. ಇವಾಗ ನನ್ನ ಗಂಡ ಬೇರೆ ಕಾಲೇಜಿಂದ ಬರೋ ಟೈಮು. ಅವ್ರಿಗೆ ಪಾಪ ಡೋರ್ ಸಹಿತ ತೆಗಿಯೋಕ್ಕಾಗಲ್ಲ. ನಡೆಯೋಕ್ಕೆ ಹೊರಟಾಗ ಏನು ಪ್ರಾಬ್ಲಮ್ ಆಗುತ್ತೋ ಅಂತ ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಓ ಮೈ ಗಾಡ್, ನೀನು ಮೊದಲೇ ಹೇಳೋದಲ್ವಾ ನನಗೆ? ಅತ್ತೆ ಬಗ್ಗೆ ಯೋಚನೆ ಮಾಡೋ ಸೊಸೆರೇ ಇರಲ್ಲ. ಯು ಆರ್ ಸೋ ಸ್ವೀಟ್ ಮೇಘ್ನಾ. ನಿನ್ನ ಅತ್ತೆ ಬಗ್ಗೆ ಎಷ್ಟು ಕನ್ಸನ್ ಇಟ್ಕೊಂಡಿದ್ಯಾ. ಎಲ್ಲ ಹುಡುಗಿರು ನಿನ್ನ ಥರನೇ ಯೋಚನೆ ಮಾಡಬೇಕು. ಗುಡ್ ಮೇಘ್ನಾ, ವೆರಿ ಗುಡ್. ನನ್ನ ವಿಷಯ ಹಂಗಿರ್ಲಿ ಟೀಚರ್. ನನ್ನ ಅತ್ತೆ ಅಷ್ಟೊಂದು ಒಳ್ಳೆಯವ್ರು ಆಗಿರೋದಕ್ಕೆ ನಾನು ಅವ್ರಿಗೆ ಅಷ್ಟೊಂದೆಲ್ಲ ಕೇರ್ ಮಾಡ್ತಾ ಇರೋದು. ಅಷ್ಟೊಳ್ಳೆ ಅತ್ತೆ ಒಬ್ಬರೇ ನರಳುತ್ತಾ ಇದ್ದಾರಲ್ಲ ಅಂದ್ಬಿಟ್ಟು ನನಗೆ ತುಂಬ ದುಃಖ ಆಗ್ತಾ ಇದೆ, ಗೊತ್ತಾ? ನನಗೆ ಅರ್ಥ ಆಗತ್ತೆ. ಇದನ್ನೆಲ್ಲ ನೀನು ನಾಳೆ ಕಲ್ತ್ರೂ ಪರವಾಗಿಲ್ಲ. ಈಗ ನೀನು ಹೊರಡು. ಥ್ಯಾಂಕ್ಸ್ ಟೀಚರ್. ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕು. ಖಂಡಿತ ಮಾಡ್ತೀನಿ. ಟೀಚರ್ ಕಂಟಿನ್ಯೂ. ನಾಟಾಡುವು. ಚಿನ್ನು, ಇಲ್ಲಿ ನೋಡು, ಮುಂದೆ ನೋಡು ಮ್ಯಾಮ್ನ. ತೈ ತೈ ತೈಯ ತಾಮ್. Ready girls, 5, 6, 7, 8. 1, 2, 3, 4, 5, 6, 7, 8. 1, 2, 1, 3, 4. 1, 1, 2, close.
Ready, girls? 5, 6, 7, 8. 1, 2, 3, 4, 5, 6, 7, 8. 1, 2, 3, 4, 5, 6. 1, 2, 3 and 4. Awesome. Girls, ide last round. Illige Mahishasura entry. Girls, what's wrong? ಯಾಕೆಲ್ಲ ಹಿಂಗೆ ನಗ್ತಿದ್ದೀರಾ? ಕಲ್ಲಲ್ಲ ಮಹಿಷಾಸುರ. Sham? Girls, you guys carry on. ಬರ್ತೀನಿ. 3, 5, 6, 7, 1, 2, 3, 4, 5, 6, 7, 8. ಯಾಕೆ ಬಂದೆ? 1, 2, 3, 4. Taking your person. 5, 6, 7, 1, 2, 3, 4, 5, 6, 7, 8. 1, 2, 3, 4, 5. ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊ ಅಂತ ಹೇಳಿದೆ ತಾನೆ, ಮತ್ತೇನಕ್ಕೆ ಬಂದೆ ಇಲ್ಲಿಗೆ? ಸಾಲದಕ್ಕೆ ಸೈಕಲ್ ಬೇರೆ ಹೊತ್ಕೊಂಡ್ಬಂದಿದ್ಯಾ? ನಾನೇನು ಇಲ್ಲಿ ಸರ್ಕಸ್ ಕಂಪ್ನಿ ನಡೆಸ್ತೀನಿ ಅನ್ಕೊಂಡ್ಯಾ? ನನಗೆ ಸೇರಿರೋ ವಸ್ತುನ ನಾನೇ ಕಾಪಾಡ್ಕೋಬೇಕಲ್ವಾ? ರೋಡಲ್ಲಿ ನಿಲ್ಸಕ್ಕೆ ಮನಸ್ಸಾಗಿಲ್ಲ, ಅದಕ್ಕೆ ಹೊತ್ಕೊಂಬಂದೆ ಅಷ್ಟೇ. ಫೈನ್, ಏನಕ್ಕೆ ಬಂದೆ ಈಗ? ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕಾಗ್ತಿಲ್ಲ, ಪದೇ ಪದೇ ಕರೆಂಟ್ ಬೇರೆ ಹೋಗ್ತಾ ಇತ್ತಾ, ಇಲ್ಲಾಂದ್ರೆ UPS ಇದೆ, ಅದಕ್ಕೆ ಇಲ್ಲಿಗೆ ಬಂದೆ. ಶ್ಯಾಮ್, ಲುಕ್, ನಾನಿಲ್ಲಿ ಇರೋವಾಗ ನೀನು ಇಲ್ಲಿಗೆ ಬರಬಾರ್ದು. ಗಾಟ್ ಇಟ್? ನಿಮಗೆ ಮನೆ ಪ್ರಾಕ್ಟೀಸ್ ಮಾಡೋಕ್ಕೆ ಕಷ್ಟ ಆಗ್ತಿದ್ರೆ ನಾನು ಇಲ್ಲಿಂದ ಹೋದ್ಮೇಲೆ ಆಮೇಲೆ ಎಷ್ಟೊತ್ತು ಬೇಕಾದ್ರೂ ಬಂದು ಪ್ರಾಕ್ಟೀಸ್ ಮಾಡ್ಕೊ. ಐ ರಿಯಲಿ ಡೋಂಟ್ ಮೈಂಡ್. ಬೇಕಾದರೆ ನನ್ನ ಹತ್ರ ಇರೋ ಇನ್ನೊಂದು ಕಿನ್ನು ನಿಂಗೆ ಕೊಡ್ತೀನಿ. ಬಟ್ ನಾನು ಇಲ್ಲಿರೋವಾಗ ನೀನು ಇಲ್ಲಿಗೆ ಬರ್ಕೂಡ್ದು ಅಷ್ಟೇ. ಇರು ಒಂದು ನಿಮಿಷ. ಅಲ್ಲಿಂದ ಅಂಕಲ್ ಓಡ್ಸೋಕ್ಕೆ, ಇಲ್ಲಿ ಇವಳು ಓಡ್ಸೋಕ್ಕೆ. ಒಳ್ಳೆ ಫುಟ್ಬಾಲ್ ಥರ ಆಗ್ಬಿಟ್ಟಿದ್ದೀನಿ. ಅಲ್ಲಿಂದ ಅಂಕಲ್ ಓಡ್ಸೋಕ್ಕೆ, ಇಲ್ಲಿ ಇವಳು ಓಡ್ಸೋಕ್ಕೆ. ಒಳ್ಳೆ ಫುಟ್ಬಾಲ್ ಥರ ಆಗ್ಬಿಟ್ಟಿದ್ದೀನಿ. ಥ್ಯಾಂಕ್ಸ್. ಬಾಯ್. ಅದು ನಿಮ್ಮ ಶೋ ಬೇಕಾಗಿದ್ರೆ ಕಾಸ್ಟ್ಯೂಮು, ಪ್ರಾಪರ್ಟೀಸು. ಪ್ಲೀಸ್, ಅವೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ದೆ ತಾನೆ. ನಾನು ಹೇಳಕ್ಕೆ ಬಂದಿದ್ದು ಅದಲ್ಲ. ಇವತ್ತು ದಸರಾ ಟೈಮಲ್ವಾ, ಎಲ್ಲ ಕಡೆ ಬೇರೆ ಬೇರೆ ಶೋಸ್ ನಡೀತಾ ಇರುತ್ತೆ. ನಿಮಗೆ ಬೇಕಾದ ಪ್ರಾಪರ್ಟೀಸು ಆಮೇಲೆ ಸಿಕ್ಕಿಲ್ಲ ಅಂದರೆ ಅದಕ್ಕೆ ಮೊದಲೇ ಬುಕ್ ಮಾಡೋದು ಒಳ್ಳೇದಲ್ವಾ? ಥ್ಯಾಂಕ್ಸ್, ಬಟ್ ನಂಗೆ ತುಂಬ ಜನ ಪರಿಚಯ ಇದ್ದಾರೆ, ನಾನು ಕೇಳಿದ್ರೆ ಇಲ್ಲ ಅನ್ನಲ್ಲ. ಎನಿವೇಸ್, ಥ್ಯಾಂಕ್ ಯು. ನೇಹಾ, ನಮಗೆ ಬೇಕಾಗಿರೋ ಕಾಸ್ಟ್ಯೂಮ್ಸು, ಪ್ರಾಪರ್ಟೀಸ್ ಎಲ್ಲ ಇವತ್ತೇ ಬುಕ್ ಮಾಡಿಬಿಡು. ರೈಟ್ ನಾವು ಬಿಕಾಸ್ ಲಾಸ್ಟ್ ಮೊಮೆಂಟಿಗೆ ಇವೆಲ್ಲ ಇಟ್ಕೊಳ್ಳೋದು ಬೇಡ ಅಂತ. ಆಲ್ಸೋ ನಮ್ಮ ಹತ್ರ ಇರೋ ಪ್ರಾಪರ್ಟೀಸ್ನು ಪ್ಯಾಕ್ ಮಾಡ್ಕೊಂಡ್ಬಿಡು. ಚಲೋ, ಲೆಟ್ಸ್ ಕಂಟಿನ್ಯೂ ದೆನ್. ರೆಡಿ? 5, 6, 7, 8. 1, 2, 3, 4, 5, 6, 7, 8. 1, 2, 3, 4, 5, 6. 1, 2, 3, 4. ಸದ್ಯಕ್ಕೆ ಸ್ಟುಡಿಯೋ ಕೀ ಅಂತೂ ಸಿಕ್ತು. ಹಾಗೆ ಬಾಗ್ಲಾಕಿರೋಳ ಮನಸ್ಸಿನ ಕೀನು ಸಿಗುತ್ತಾ? ಲೋ ಸದಾಶಿವ, ನಿಂಗೆ ಕೇಳ್ತಾ ಇರೋದು. ಒಂದೊಂದ್ಸಲ ನಿಮ್ಗೆ ಜಾಣಕಿ ಹುಡು ಅಲ್ವಾ? ಅಯ್ಯೋ, ಇವ್ರು ಅವಾಗ್ಲೇ ಬಂದ್ಬಿಟ್ಟಿದ್ದಾರೆ. ಇವ್ರು ಬಂದು ಎಷ್ಟೊತ್ತಾಯ್ತು ಏನೋ. ಬಂದೆ ಹೆಲೋ, ಹೇಗಿತ್ತು ಡಾನ್ಸ್ ಕ್ಲಾಸು? ಹೋಗಿ, ನಾನು ನಿಮ್ಮ ಜೊತೆ ಮಾತಾಡಲ್ಲ. ನೀವು ಬರೋ ಟೈಮ್ಗೆ ಕರೆಕ್ಟಾಗಿ ನಾನು ಮನೆ ತಲುಪಬೇಕು ಅಂತ ಎಷ್ಟೆಲ್ಲ ಸಾಹಸ ಮಾಡ್ಕೊಂಡು ಬಂದೆ ಗೊತ್ತಾ? ಆದರೆ ನೀವು ನೋಡಿದ್ರೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ. ಪುಟಿ, ನೀ ಕ್ಲಾಸಿಂದ ಸುಸ್ತಾಗಿ ಬಂದಿರ್ತೀಯ ಅಂತ ತೇಜ ನಿನ್ಗೋಸ್ಕರ ಕ್ಯಾರೆಟ್ ಜ್ಯೂಸ್ ಮಾಡಿಟ್ಟಿದ್ದಾನೆ ಗೊತ್ತಾ? ಹೌ ಕ್ಯೂಟ್ ನೋ? ಹಂಗಾದ್ರೆ ನೀವು ಬಂದು ಅಷ್ಟೊತ್ತಾಯ್ತಾ? ಎಸ್. ಎಲ್ಲ ಟೀಚರಿಂದಾನೆ. ನಾನು ಇನ್ನೂ ಬೇಗ ಬರ್ಬೋದಿತ್ತು ಗೊತ್ತಾ? ಕ್ಲಾಸ್ ಮುಗಿದ್ಮೇಲೆ ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡ್ರೆ ನನಗೆ ಸಿಟ್ಟು ಬರಲ್ವಾ? ಹೋಗ್ಲಿ ಬಿಡು, ಈಗ ಮನೆಗೆ ಬಂದಾಯ್ತಲ್ವಾ, ಜ್ಯೂಸ್ ಕುಡಿ. ಅಯ್ಯೋ ಅತ್ತೆ, ಗಂಡ ಕಾಲೇಜಿಂದ ಬಂದ ಕೂಡಲೇ ನಾನು ಜ್ಯೂಸ್ ಮಾಡ್ಕೊಡ್ಬೇಕಿತ್ತು. ಆದರೆ ಇವಾಗ ನೋಡಿ, ಆ ಕೆಲ್ಸಕ್ಕೆ ಬರ್ದಿರೋ ಡ್ಯಾನ್ಸ್ ಮಾಡಿ ಬಂದವಳಿಗೆ ಇವ್ರು ಜ್ಯೂಸ್ ಮಾಡ್ಕೊಡೋಂಗಾಯ್ತು. ಥೂ, ಇದೊಂದು ಚೂರು ಸರಿ ಇಲ್ಲ.
ನಾನು ಇನ್ಮೇಲಿಂದ ಡ್ಯಾನ್ಸ್ ಕ್ಲಾಸ್ಗೆ ಹೋಗಲ್ಲಪ್ಪ.